ಎಷ್ಟು ಸೂಪರಾಗಿರುತ್ತೆ ಊರಿನ ಕೋಳಿ ಗಸಿ ಮತ್ತು ಪುಂಡಿ. ಒಮ್ಮೆ ನೀವು ಕೂಡ ಮನೆಯಲ್ಲಿ ಮಾಡಿ. ಇವತ್ತು ಮಾರಿ ಪೂಜೆ, ಅದಕ್ಕೆ ಕೋಳಿ ಕಡಿಲಿಕ್ಕೆ ಕೊಂಡೋಗಿದ್ದಾರೆ. ಅದಕ್ಕೆ ನಾನು ಅಕ್ಕಿ ನೆನೆಸಿಟ್ಟಿದ್ದೆ, ಅದನ್ನು ಈಗ ರುಬ್ಬಿ ಎಲ್ಲ ರುಬ್ಬಿ ಆಯಿತು. ಈಗ ಗ್ಯಾಸಲ್ಲಿಟ್ಟು ಸ್ವಲ್ಪ ಅದನ್ನು ಬಿಸಿ ಮಾಡಿಕೊಳ್ಳುವ. ನಾವು ಮಾಡಿಕೊಂಡು ಹೋದರೆ ನೆಕ್ಸ್ಟಿಗೆ ನಮ್ಮ ಮಕ್ಕಳು ಕೂಡ ಮಾಡಿಕೊಂಡು ಹೋಗ್ತಾರೆ. ನಮ್ಮ ಸಂಸ್ಕೃತಿ ಮತ್ತು ಕುಟುಂಬದ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸದೆ ಇಂತಹ ಆಚರಣೆಗಳು ನಮ್ಮ ಪರಂಪರೆಯನ್ನು ಮುಂದಿನ ತಲೆಮಾರಿಗೆ ಪರಿಚಯಿಸುತ್ತವೆ. ಈಗ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಗಟ್ಟಿಯಾಯಿತು. ಈಗ ಇದನ್ನು ತೆಗೆದು ಒಂದು ಬಟ್ಟಲಿಗೆ ಹಾಕುವ. ಈಗ ಉಂಡೆ ಕಟ್ಟುವ. ಇವತ್ತು ಎಲ್ಲರ ಮನೆಯಲ್ಲಿ ಕೂಡ ಕೋಳಿ ಇರುತ್ತೆ. ಎಲ್ಲರೂ ಪಡೆದುಕೊಂಡು ಬಂದು ಮನೆಯಲ್ಲೆಲ್ಲ ಪುಂಡಿ ಮತ್ತು ಕೋಳಿ ಮಾಡ್ತಾರೆ. ಎಲ್ಲ ಪುಂಡಿ ಮಾಡಿ ಆಯಿತು. ಈಗ ಇದನ್ನು ಬೇಯಲಿಕ್ಕೆ ಇಡುವ. ಈಗ ಇದಕ್ಕೆ ಈ ಪುಂಡಿಯನ್ನು ಬೇಯಲಿಕ್ಕೆ ಹಾಕಿ ಮತ್ತು ಮುಚ್ಚುವ. ಮಸಾಲೆ ತಯಾರು ಮಾಡುವ. ಅರಶಿನ, ಬೇವುರೆ ಮತ್ತು ನೀರುಳ್ಳಿ, ಸಾಸಿವೆ, ಜೀರಿಗೆ, ಕೊತ್ತಂಬರಿ, ಬೆಳ್ಳುಳ್ಳಿ, ಮೆಂತೆ, ಹುಳಿ ಮತ್ತು ಚಕ್ಕೆ ಮತ್ತು ದಾಲ್ಚಿನ್ನಿ ಮತ್ತು ಮೆಣಸು ಮತ್ತು ತೆಂಗಿನ ತುರಿ. ಇದನ್ನು ರುಬ್ಬಲಿಕ್ಕೆ ಹಾಕುವ. ಮಿಕ್ಸಿಯಲ್ಲಿ ರುಬ್ಬಲಿಕ್ಕೆ ಹಾಕುವ. ಇದನ್ನೆಲ್ಲ ಮಿಕ್ಸಿಗೆ ಹಾಕಿಕೊಳ್ಳುವ. ರುಬ್ಬಿ ಆಯಿತು. ಈಗ ಒಂದು ಪಾತ್ರಕ್ಕೆ ಹಾಕಿಕೊಳ್ಳುವ. ಕೋಳಿ ಎಲ್ಲ ಕೀಳು ಮಾಡ್ತಾ ಇದ್ದಾರೆ. ಎಲ್ಲ ರುಬ್ಬಿ ಆಯಿತು. ಕೋಳಿ ಎಲ್ಲ ಕ್ಲೀನ್ ಮಾಡಿ ಆಯಿತು. ಅಡ್ಡೆ ಬೇಯ್ತಾ ಅಂತ ನೋಡುವ. ನೋಡಿ, ಅಡ್ಡೆ ಬೇಯ್ತು. ಕೋಳಿಗೊಂದು ಒಗ್ಗರಣೆ ಇಡುವ. ಈಗ ಎಣ್ಣೆ ಹಾಕ್ತಾ ಇದ್ದೇನೆ. ಇನ್ನು ಎಣ್ಣೆ ಕಾಯ್ದ ಮೇಲೆ ಸಾಸಿವೆ ಹಾಕಬೇಕು. ಈಗ ಸಾಸಿವೆ ಮತ್ತು ನೀರುಳ್ಳಿ ಮತ್ತು ಬೇವುರೆ ಇದನ್ನು ಹಾಕ್ತೇವೆ. ಇನ್ನು ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಯಿತು. ನಮ್ಮ ಮನೆಯ ಊರಿನ ಕೋಳಿ, ನಮ್ಮ ಮನೆಯಲ್ಲಿದ್ದ ಕೋಳಿಯನ್ನೇ ಕೊಂಡೋದಾದರೆ. ಈಗ ಕೋಳಿಯನ್ನು ಹಾಕುವ. ಅದಕ್ಕೆ ಸ್ವಲ್ಪ ಅರಶಿನ ಕೂಡ ಹಾಕಬೇಕು. ಮತ್ತು ಉಪ್ಪು. ಸ್ವಲ್ಪ ನಾವು ಮಸಾಲೆ ಕೂಡ ಹಾಕಿ ತಿರುಗಿಸ್ತೇವೆ. ಮತ್ತು ಮುಚ್ಚಳ ಸ್ಲಿಮ್ಮಲ್ಲಿಟ್ಟು ಮುಚ್ಚಳ ಇಡೋದು. ಈಗ ಮುಚ್ಚಳ ಇಡುವ. ಅದರಲ್ಲಿ ಎಣ್ಣೆ ಬಿಟ್ಕೋಬೇಕು. ಅದನ್ನು ಸಣ್ಣ ಉರಿಯಲ್ಲಿ ಇಡಬೇಕು ನಾವು. ನೋಡಿ, ಚೆನ್ನಾಗಿ ನೀರು ಬಿಟ್ಕೊಳ್ತು. ಬೇಯ್ತಾ ಬಂತು. ನೋಡಿ, ಬೇಯಿತು. ಚೆನ್ನಾಗಿ ಬೇಯಿತು. ಈಗ ಇದಕ್ಕೆ ಮಸಾಲೆಯನ್ನು ಹಾಕುವ.
ಚೆನ್ನಾಗಿ ಕಲಸಿ ಆಯಿತು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಚಪ್ಪೆ ಆದಿದ್ದರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಮುಚ್ಚಳ ಮುಚ್ಚಿಡುವ. ಸ್ವಲ್ಪ ಕುದಿ ಬರಲಿ. ನೋಡಿ ಚೆನ್ನಾಗಿ ಕುದಿ ಬಂತು. ಕೋಳಿ ಗಸಿ ರೆಡಿ ಆಯಿತು. ಕೋಳಿ ಮತ್ತು ಪುಂಡಿ. ಕೋಳಿ ಮತ್ತು ಪುಂಡಿ ತಿನ್ನಲು ರೆಡಿಯಾಯಿತು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.